ಒಂದು ಕುಟುಂಬ ಅಂದರೆ ಅಪ್ಪ ಅಮ್ಮ ಮಕ್ಕಳು ಅಜ್ಜಿ ತಾತ ಎಲ್ಲರೂ ನಗ್ನಗ್ತಾ ಒಟ್ಟಾಗೆ ಬಾಳೋದು. ಆದರೆ ಈಗ ಅದನ್ನೆಲ್ಲ ನೋಡೋದು ಅಪರೂಪ ಆಗ್ಬಿಟ್ಟಿದೆ ಬಿಡಿ. ಈಗೇನಿದ್ರು ಗಂಡ ಹೆಂಡತಿ ಮಗು, ಬೇರೆ ಯಾವ ಸಂಬಂಧನೂ ಬೇಡ ಅಂತಾರೆ. ಆದರೆ ಈಗಲೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಇಂಥ ಕುಟುಂಬನ ನೋಡ್ಬೋದು. ಅಂತಹದೇ ಒಂದು ಕುಟುಂಬ, ಅಪ್ಪ ಅಮ್ಮ, ಇಬ್ಬರು ಹೆಣ್ಮಕ್ಳು, ಒಂದು ಹಿರಿ ಜೀವ. ಒಬ್ರ ಮೇಲೊಬ್ರಿಗೆ ಬೆಟ್ಟದಷ್ಟು ಪ್ರೀತಿ, ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಬಂದ್ಯಾ? ಇವತ್ತು 3 ಕಿಲೋಮೀಟ್ರ್ ಜಾಸ್ತಿ ಹೊಡಿದೀನಿ ಗೊತ್ತಾ? ಹೌದಾ? ಇವತ್ತು ಕಾಲೇಜ್ಗೆ ಬೇಗ ಹೊರಡಬೇಕು, ನೀನು ಬೇಗ ರೆಡಿ ಆಗು ಆಯ್ತಾ? ಕೃಷ್ಣ ಕಂದರ್ಪ ಜನಕನೇ ನಾ ಕಂದ ಬಿಡಕ್ಕಾವ ಕೆಳಗೆ ಕೆಳಗಿಲ್ಸೆ ಏನೇ ಎಮ್ಮೆ ಬೆಳ್ಸ ಬೆಳ್ಕೊಂಡಿದೀಯಾ? ಫಸಲಿಂದ ಹೊರಗಡೆಗಿರ್ಬೇಕಾದ್ದನ್ನ ಮನೆ ಒಳಗೆ ಹಾಕೊಂಡು ಬಂದಿದೀಯಲ್ಲ, ತಲೆ ಇದೆಯೇ ನಿನಗೆ? ಹೋಗು ಮೊದಲು ಹೊರಗಡೆ ಹೋಗಿ ಅದನ್ನ ಅಲ್ಲಿ ಬಿಚ್ಚಿಟ್ಟು ಬಾ, ಹೋಗೆ. ನಿಂದೊಂದು ಯಾವಾಗ್ಲೂ ಏನಾದ್ರೂ ಒಂದು ಕೊಂಕ್ ತೆಗಿತಾನೇ ಇರ್ತೀಯ. ನೋಡ್ದೇನೋ ನನಗೆ ತಿರುಗು ಅಂತಾಳೆ ನೋಡು ಅವಳು. ಎಲ್ಲ ಅವ್ರ ಅಮ್ಮನ ಹಂಗೇನೆ. ಯಾಕತ್ತೆ ಎಲ್ಲದಕ್ಕೂ ಮಧ್ಯೆ ನಾನೇನು ಹೇಳ್ತೀರಾ? ನಾನೇನು ಹೀಗೆ ಮಾಡಂತ ಅವಳಿಗೇನು ಹೇಳ್ಕೊಟ್ನಾ? ನೋಡ್ದೇನೋ ಇವಳು ನನ್ನನ್ನೇ ಅಂತ ಇದ್ದಾಳಲ್ವೋ, ಅದು ನಿನ್ನೆದುರಲ್ಲೇ ಅಂತ ಇದ್ದಾಳಲ್ವೋ. ತಾಯಿ ಅಂತೆ ಮಗಳು ನೂಲ್ದಂತ ಸೀರೆ ಗಂಡ ಹೆಂಡತಿ ಆಗಲ್ಲ. ಹೋಗ್ಲಿ ಬಿಡಮ್ಮ, ಬೆಳಗ್ಗೆನೆ ಏನಿದು? ಕುಡಿ, ಕಾಫಿ ಕುಡಿ. ನೋಡಿ ನಾನು ಜಾಗಿಂಗ್ ಮುಗಿಸ್ಕೊಂಡು ಬಂದ್ರೆ ಏನದ ಏನೇದು ಡಾಡಾಡಿಡಿ ನಿಂದು? ಲಕ್ಷಣವಾಗಿ ಕನ್ನಡದಲ್ಲಿ ಅಪ್ಪ ಅಂತ ಕರಿಬಾರ್ದೇನೆ. ಕಾಲೇಜ್ಗೆ ಹೋಗಿದ್ದೆ ಕಾಯ್ತು ನಿಂದು. ಕರೀಲಿ ಬಿಡಿ ಅಜ್ಜಿ, ಅವಳಿಷ್ಟ, ಇವಳಿನ್ನು ಚಿಕ್ಕವಳು. ಹಲೋ, ನಾನೇನು ಚಿಕ್ಕ ಹುಡುಗಿ ಅಲ್ಲ ಆಯ್ತಾ? ನನ್ಗೆ ಯಾರ ಹತ್ರ ಹೇಗೆ ಮಾತಾಡಬೇಕು ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ಗೆ ಯಾರು ರಿಸ್ಟ್ರಿಕ್ಟ್ ಮಾಡೋಕ್ಕೇನು ಬರಬೇಡಿ, ನನ್ಗೆ ಅದು ಇಷ್ಟನೂ ಆಗಲ್ಲ. ವೈಶಾಲಿ, ನಾ ಬೇಗ ಹೋಗಬೇಕು, ರೆಡಿ ಇರು. ಅದೇನದು ಪ್ರಪಂಚದಲ್ಲಿ ತಾನೊಬ್ಬಳೇ ಏನೋ ಕಾಲೇಜ್ಗೆ ಹೋಗ್ತಾ ಇರೋಳು ಅನ್ನೋ ಹಾಗೆ ಆಡ್ತಾಳಪ್ಪ ನಿನ್ನ ಮಗಳು. ನೋಡು, ನಮ್ಮ ವೈಶಾಲಿನೂ ಇದ್ದಾಳೆ. ಏನಯ್ಯ ವಿನಯ, ಅವಳು ಅದೇ ಕಾಲೇಜ್ಗೆ ಹೋಗ್ತಾಳಲ್ವೋ? ಅಜ್ಜಿ, ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ಹೋಗ್ಬಾ. ರಾಜಿ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಅದು ಏನು ಚಂದನೋ ಏನೋ, ನಮ್ಮೂರಲ್ಲಿ ರಾತ್ರಿ ಹೊತ್ತಲ್ಲಿ ಕೊಳ್ಳಿದೆವುಗಳು ಹಿಂಗೆ ಕಾಣಿಸ್ತವೆ. ಅಜ್ಜಿ, ಇವಾಗ ಇದೇ ಫ್ಯಾಷನ್ನು, ಹಾಕೊಳ್ಳಿ ಬಿಡಿ. ಅಬ್ಬಾ, ಅದೆಷ್ಟು ಮಾತಾಡ್ತೀಯ, ಪ್ರತಿಯೊಂದಕ್ಕೂ ತೊದಲ್ತಾ ಕೇಳ್ತಾ ಇದ್ರೆ ತಲೆ ಕೆಟ್ಟೋಗುತ್ತೆ ನನಗೆ. ಏ ರಾಜಿ, ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡು. ಇವಳು ವಯಸ್ಸಲ್ಲಿ ನಿನ್ಗಿಂತಲೂ 1 ವರ್ಷ ದೊಡ್ಡವಳು. ನಿನ್ನ ಜೊತೆಲೇ ಇರಬೇಕು ಅನ್ನೋ ಕಾರಣಕ್ಕೆ ಅವಳು ಪಾಸ್ ಆದರೂ ಮುಂದಿನ ಕ್ಲಾಸ್ಗೆ ಹೋಗದೆ ನಿನ್ನ ಜೊತೆಲೇ ಇದ್ದಾಳೆ. ಅಷ್ಟು ಒಳ್ಳೆ ಮನಸ್ಸಿನ ಹುಡುಗಿಗೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ, ಸರಿನಾ? ಅದೇ ಸಮಸ್ಯೆ ಆಗಿರೋದು ನನಗೆ. ಯಾವಾಗಲೂ ನನ್ನ ಜೊತೆಲೇ ಇರ್ತಾಳೆ, ನನಗೆ ಪ್ರೈವಸಿನೇ ಇರೋದಿಲ್ಲ. ಎಲ್ಲ ನನ್ನ ಕರ್ಮ. ಮಗಳೇ, ನೀನು ಅವಳ ಮಾತಿಗೆ ತಲೆ ಕೆಡಿಸ್ಕೋಬೇಡಮ್ಮ. ಅವಳ ಬುದ್ಧಿ ನಿನಗೆ ಗೊತ್ತಿದೆಯಲ್ವಾ? ನೀನು ಕಾಲೇಜ್ಗೆ ಹೋಗ್ಬಿಟ್ಟು ಹೋಗ್ಬಿಟ್ಟೆ. ಅವಳು ಏನೇ ಅಂದ್ರು ಅವಳು ನನ್ನ ತಂಗಿ. ಒಂದೊಂದ್ಸಲ ಗೊತ್ತಾಗದೆ ಮಾತಾಡ್ತಾಳೆ. ಪರವಾಗಿಲ್ಲ ಬಿಡಿಯಪ್ಪ, ಬರ್ತೀನಿ. ವಾವ್, ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು. ಏನ್ ಬಾಯ್ ಫ್ರೆಂಡ್ ಕಳ್ಸಿದ್ದಾ? ನೋ ಇಲ್ಲಪ್ಪ. ನೀ ಏನೇ
ಬ್ಲ್ಯಾಕ್ ಡ್ರೆಸ್ ಹಾಕೊಂಡಿದ್ಯಾ? ಯಾಕೆ ಇವತ್ತು ಹಾಕೋಬಾರ್ದಾ? ಇವತ್ತು ವ್ಯಾಲೆಂಟೈನ್ಸ್ ಡೇ, ನಿಂಗೆ ಗೊತ್ತಿಲ್ವಾ? ಮರ್ತೇ ಹೋಗಿತ್ತು ರಾಜಿ. ನೀನಾದ್ರೂ ನೆನಪು ಮಾಡೋದಲ್ವೇನೆ? ಅಯ್ಯೋ, ನಿನಗೆ ಹೇಳಿ ಏನು ಪ್ರಯೋಜನ ಬಿಡು. ಯಾವ್ದಾದ್ರು ಹುಡುಗ ಬಂದು ನಿನಗೆ ಪ್ರಪೋಸ್ ಮಾಡಿ ನೀನು ಅವ್ರಿಗೆ ಮಾತಾಡಿಸಿ ರಿಯಾಕ್ಟ್ ಮಾಡೋ ಅಷ್ಟೊತ್ತಿಗೆ ಅವನಿಗೆ ಕಾದು ಕಾದು ಸುಸ್ತಾಗಿ ಬೇರೆ ಹುಡುಗಿಗೆ ಪ್ರಪೋಸ್ ಮಾಡಿಬಿಡ್ತಾನೆ. ಸುಶೀಲಾ ಬಾರೇ ಇಲ್ಲೇ. ಬಂದೆ ರೀ. ಏನ್ರಿ? ನಾಳೆ ವೈಶಾಲಿ ನೋಡೋದಕ್ಕೆ ಮಂಡ್ಯದಿಂದ ಹುಡುಗನ ಕಡೆಯವ್ರು ಬರ್ತಿದ್ದಾರೆ, ಹಾಗಂತ ಫೋನ್ ಮಾಡಿದ್ರು. ಹೌದಾ? ಆ ವೈಶಾಲಿ ಜಾತಕ ತೋರಿಸಿದ್ರಂತೆ, ಇಬ್ಬರು ಜಾತಕನೂ ಸರಿ ಹೊಂದುತ್ತೆ ಅಂತ ಜ್ಯೋತಿಷಿಗಳು ಹೇಳಿದಾರಂತೆ. ದೇವ್ರ ದಯೆಯಿಂದ ಈ ಸಂಬಂಧ ಕೂಡ ಬಂದರೆ ಅಷ್ಟೇ ಸಾಕು ರೀ. ರೀ, ನಮ್ಮ ವೈಶಾಲಿಗಿರೋ ಸಮಸ್ಯೆನ ಅವ್ರಿಗೆ ಹೇಳಿದಿರ ತಾನೆ? ಇಲ್ಲ ಕಣೆ, ನನಗೆ ಯಾಕೋ ಹೇಳೋದಕ್ಕೆ ಧೈರ್ಯ ಬರಲಿಲ್ಲ. ಅಲ್ಲ ರೀ, ಸತ್ಯನ ಯಾಕೆ ಮುಚ್ಚಿಟ್ರಿ? ನಾಳೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊಳಲ್ವಾ? ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗತ್ತೆ? ಹೇಗೂ ವೈಶಾಲಿ ನಾಳೆ ಅವ್ರ ಎದುರುಗಡೆ ಮಾತಾಡಲೇಬೇಕಲ್ಲ, ಆಗ ಅವ್ರಿಗೆ ಗೊತ್ತಾಗೇ ಆಗುತ್ತೆ. ಅವ್ರ ಎದುರುಗಡೆನೆ ಕೂತ್ಕೊಂಡು ಇರೋ ವಿಷಯ ಹೇಳಿದ್ರೆ ಆಯಿತು. ಯಾವುದಕ್ಕೂ ಅವ್ರು ನಾಳೆ ಬಂದು ಹೋಗಲಿ ಬಿಡು. ಅಲ್ಲ ಕಣೋ, ಅವರೇನೋ ವೈಶಾಲಿ ಹತ್ರ ಮಾತಾಡೋದು? ಇಷ್ಟಕ್ಕೂ ವೈಶಾಲಿದೇನು ದೊಡ್ಡ ಸಮಸ್ಯೆ ಅಂತ ನೀನು ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾವು ಸ್ವಲ್ಪ ಉಗ್ಗಿನ ಸಮಸ್ಯೆ ಇದೆ, ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ. ಇದನ್ನೇ ಒಂದು ದೊಡ್ಡ ಕಾರಣ ಮಾಡೋಕ್ಕಾಗತ್ತೇನೋ? ನೋಡು, ನಾನು ಹೇಳ್ತೀನಿ, ನೀನು ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಈ ಮದುವೆ ಖಂಡಿತ ಹಾಗೇ ಆಗುತ್ತೆ. ನೀವಿಬ್ರು ಯೋಚನೆ ಮಾಡಬೇಡಿ, ಖಂಡಿತ ವೈಶಾಲಿಗೆ ಈ ಮದುವೆ ಆಗುತ್ತೆ. ಅಷ್ಟಾದರೆ ಸಾಕು ಅತ್ತೆ. ನಮಗಿರೋದು ಅವಳೊಬ್ಬಳದೇ ಚಿಂತೆ. ಬೇಡ ಬೇಡ, ಚಿಂತೆ ಮಾಡ್ಕೋಬೇಡ, ತಗೋ ತಗೋ. ಯೋಚನೆ ಮಾಡ್ಬಿಡಿ. Happy Valentine's Day. ಥ್ಯಾಂಕ್ ಯು. And this is for you. ಥ್ಯಾಂಕ್ ಯು. ನಾಳೆ ಸಿಗೋಣವಾ? ಶೋರ್. ಬಾಯ್. ರಾಜಿ, ಅಲ್ವೇ ಅಷ್ಟೊಂದು ಹುಡುಗರು ಪ್ರಪೋಸ್ ಮಾಡಿ ಗಿಫ್ಟ್ಸ್ ಕೊಟ್ರಲ್ಲ, ಎಲ್ಲ ತಗೊಂಡ್ಯಲ್ಲ, ಯಾಕೆ? ಬಕ್ರಾಗಳು ದುಡ್ಡಿದೆ, ಖರ್ಚು ಮಾಡ್ತಾರೆ, ಕೊಡೋದನ್ನ ನಾನೇ ಬಿಡಬೇಕು, ಅದಕ್ಕೆ ತಗೊಂಡೆ. ಆದರೂ ಇದೆಲ್ಲ ಚೆನ್ನಾಗಿರೋದಿಲ್ಲ ಅಲ್ವಾ? ಸಾಕು, ನೀನು ಮತ್ತೆ ನಂಗೆ ಬುದ್ಧಿವಾದ ಹೇಳೋಕ್ಕೇನು ಬರಬೇಡ. ಮತ್ತು ಇನ್ನೊಂದು ವಿಷಯ, ಇಲ್ಲಿ ನಡೆದಿದ್ದು ಏನು ಮನೇಲಿ ಹೇಳಬಾರ್ದು. ಹೇಳಿದ್ರೆ ನಿನ್ನ ಜೊತೆ ಮಾತಾಡೋದೇ ಇಲ್ಲ ನಾನು. ಇಲ್ಲ, ಮನೇಲಿ ಹೇಳಲ್ಲ. ನೀನು ಮಾತ್ರ ನನ್ನ ಜೊತೆ ಮಾತಾಡಲ್ಲ ಅಂತ ಅನ್ಬೇಡ ಪ್ಲೀಸ್. ಸರಿ, ಬಾ. ವೈಶಾಲಿ, ಬಾ ಮಗಳೇ ಇಲ್ಲಿ. ನಾಳೆ ನೀನು ಕಾಲೇಜ್ಗೆ ಹೋಗೋದು ಬೇಡ. ಯಾಕಪ್ಪ? ಯಾಕೆ ಅಂದರೆ ನಾಳೆ ನಿನ್ನ ನೋಡೋದಕ್ಕೆ ಹುಡುಗನ ಮನೆಯವ್ರು ಬರ್ತಿದ್ದಾರೆ, ಅದಕ್ಕೆ. ಇಬ್ಬರ ಜಾತಕನೂ ಸರಿ ಹೊಂದುತ್ತಂತೆ, ಅದಕ್ಕೆ ನೋಡೋದಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ನೀನು ಯಾವ ಕೆಲಸನೂ ಮಾಡಬೇಡ, ಆರಾಮಾಗಿ ರೆಸ್ಟ್ ತಗೋ. ಅದು ಸರಿ, ಇವಳಿಗೆ ಮಾತಾಡೋ ಸಮಸ್ಯೆ ಇದೆ ಅಂತ ಗಂಡಿನ ಕಡೆಯವ್ರಿಗೆ ಹೇಳಿದ್ದೀರಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ಮುಂದೆ ಅವ್ರಿಗೆ ಗೊತ್ತಾಗಿ ಪ್ರಾಬ್ಲಮ್ ಆಗೋದು ಸರಿ ಇರೋದಿಲ್ಲ ಅಲ್ವಾ? ಯೂಶಲಿ ಈ ಥರ ಸಮಸ್ಯೆ ಇರೋರನ್ನ ಯಾರೂ ಮದುವೆ ಆಗಲ್ಲ, ಅದಕ್ಕೆ ಹೇಳಿದೆ. ವೈಶಾಲಿಗೆ ಮಾತನಾಡುವಾಗ ಸಮಸ್ಯೆ ಇದೆ ಅನ್ನೋ ಸತ್ಯನ ಮುಚ್ಚಿಟ್ಟು ಅವ್ರ ತಂದೆ ತಾಯಿ ಮದುವೆ ಮಾಡೋಕ್ಕೆ ಮುಂದಾಗಿದ್ದಾರೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಖಂಡಿತ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಬೋದೇನೋ, ಆದರೆ ಒಂದೇ ಒಂದು ನಿಜ ಎಷ್ಟೋ ಮದುವೆಗಳನ್ನ ಮುರಿಯೋ ಹಾಗೆ ಮಾಡಿದೆ ಅಂತ ಉದಾಹರಣೆಗಳು ನಮ್ಮ ಮುಂದೆ ತುಂಬ ಇದೆ. ವೈಶಾಲಿಗೆ ಇರೋದು ಸಾಮಾನ್ಯ ಸಮಸ್ಯೆ ಅಲ್ಲ,
ಎಲ್ಲ ಸರಿ ಇರೋ ಹುಡುಗಿನ ಮದುವೆ ಆಗೋಕ್ಕೆ ಈಗಿನ ಕಾಲದಲ್ಲಿ ಜನರು ಎಷ್ಟು ಡಿಮ್ಯಾಂಡ್ ಮಾಡ್ತಾರೆ, ಕಂಡೀಷನ್ಸ್ ಇಡ್ತಾರೆ. ಅಂಥದ್ರಲ್ಲಿ ಸುಳ್ಳು ಹೇಳಿ ಕರೆಸ್ತಿರೋ ಈ ಹುಡುಗ ಈ ಮದುವೆಗೆ ಒಪ್ಕೊಳ್ತಾನ ಅಥವಾ ರಾಜಶ್ರೀ ತರ್ಲೆಯಿಂದ ಈ ಮದುವೆ ಮುರಿದು ಬೀಳುತ್ತಾ? ಕಾಫಿ ತುಂಬ ಚೆನ್ನಾಗಿದೆ. ನಿಮ್ಮ ಮಗಳು ಮಾಡಿದ್ದ? ಕಾಫಿ ಅಷ್ಟೇ ಅಲ್ಲ, ತಿಂಡಿ ಅಡಿಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ನಮಗೂ ಏನೋ ನಿರೀಕ್ಷೆ ಇಲ್ಲ ಇವ್ರೆ. ಹುಡುಗಿ ಒಳ್ಳೆಯವಳಾಗಿದ್ರೆ ಸಾಕು. ದೇವ್ರು ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ. ಅದು ತಮ್ಮ ದೊಡ್ಡ ಗುಣ. ಹಾಗಂತ ನಾವು ಸುಮ್ಮನೆ ಮದುವೆ ಮಾಡ್ಕೊಡೋಕ್ಕಾಗತ್ತೆ? ನಮ್ಮ ಕೈಲಾದಷ್ಟು ಖಂಡಿತ ಮಾಡ್ತೀವಿ. ಅಲ್ಲ, ಎಲ್ಲ ನೀವೇ ತೀರ್ಮಾನ ಮಾಡ್ಕೊಂಡ್ರೆ ಹೇಗೆ? ಹುಡುಗ ಹುಡುಗಿನೂ ಮಾತಾಡ್ಲಿ. ಏ ನಿಂದೇನೆ ನಡು ಮಧ್ಯದಲ್ಲಿ? ನೀ ಸುಮ್ಮನಿರು, ಮಧ್ಯೆ ಬಾಯಿ ಹಾಕ್ಬೇಡ. ದೊಡ್ಡವ್ರು ಮಾತಾಡಿದ ಮೇಲೆ ಮುಗೀತು. ಮಾತಾಡ್ಲಿ ಬಿಡಿ. ಈಗಿನ ಕಾಲದಲ್ಲಿ ಅರೇಂಜ್ಡ್ ಮ್ಯಾರೇಜ್ಗೆ ಒಪ್ಕೊಳ್ಳೋದೇ ಕಷ್ಟ ಹುಡುಗರು. ಅಂಥದ್ರಲ್ಲಿ ಒಬ್ಬರ ಮನಸ್ಸನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದು ತಪ್ಪೇನಿದೆ? ರವಿ, ಹೋಗಿ ಮಾತಾಡ. ಹೋಗಯ್ಯ. ನಿಂತ್ಕೋ, ನೀನು ಇದೆಯಾ? ಅಮ್ಮ, ವೈಶಾಲಿಗೆ ಮಾತಾಡೋಕ್ ಭಯ ಅಲ್ವಾ? ನಾನು ಧೈರ್ಯ ಹೇಳ್ಬರ್ತೀನಿ. ನಾಚ್ಕೋಬೇಡ, ಧೈರ್ಯವಾಗಿ ಮಾತಾಡು, ಆಯ್ತಾ? ಮಾತಾಡಿದೆಲ್ಲ ಮುಗೀತಾ? ಅವ್ರಿಗೆ ನಾಚಿಕೆ ಜಾಸ್ತಿ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ಮಾತಾಡ್ಲೇ ಇಲ್ಲ. ಹೌದಾ? ಸರಿ, ಇರಿ ಕೇಳ್ತೀನಿ. ಇರಿ, ಮುಂದೆ ಮಾತಾಡೋದು ಇದ್ದೇ ಇರತ್ತಲ್ವಾ? ಹೋಗ್ಲಿ, ನಂಬರ್ ಆದ್ರೂ ಎಕ್ಸ್ಚೇಂಜ್ ಮಾಡ್ಕೊಂಡ್ರಾ? ಇಲ್ಲಪ್ಪ. ಅದೇನ್ ಮಾತಾಡಿದ್ರೋ ಏನೋ. ಸರಿ, ನಿಮ್ಮ ನಂಬರ್ ಕೊಡಿ, ಆಮೇಲೆ ಅವಳಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ತಗೊಳ್ಳಿ, 9845. ಹಾಗಾದ್ರೆ ಹೋಗೋಣ. ಬಂದೆ, ನೀವು ಹೊಡಿ. ವೈಶಾಲಿ, ಏನಪ್ಪ ಮಾತಾಡಿದ್ಯಾ? ಒಪ್ಪಿಗೆನಾ? ಅದನ್ನ ಫೋನ್ ಮಾಡಿ ಹೇಳೋಣಪ್ಪ. ಇವಾಗ ಹೊರಡೋಣ. ಅದು ನಮ್ಮ ಹುಡುಗನಿಗೆ ನಿಮ್ಮ ಎದುರಿಗೆ ಹೇಳೋದಕ್ಕೆ ಸಂಕೋಚ. ನಾವು ಮನೆಗೆ ಹೋಗ್ಬಿಟ್ಟು ಮಾತಾಡಿ ಫೋನ್ ಮಾಡಿ ತಿಳಿಸ್ತೀವಿ. ಅಮ್ಮ, ನಾವು ಬರ್ತೀವಿ. ಹಾಗಾದ್ರೆ ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಥ್ಯಾಂಕ್ ಯು. ಬರ್ತೀನಿ. ಹುಡುಗ ಇಷ್ಟ ಆದ್ರ? ಏನಂದ್ರು? ಅವರು ಜಾಸ್ತಿ ಏನು ಮಾತಾಡ್ಲಿಲ್ಲ. ಹೇಗಿದ್ಯಾ, ಹೆಸರೇನು ಅಂದ್ರು ಅಷ್ಟೇ. ನೀನ್ ಬಾಯ್ ಬಿಟ್ಟು ಮಾತಾಡಿದ್ರೆ ತಾನೇ ಅವ್ರು ಮಾತಾಡೋದು. ನೀ ಬಾಯ್ ಬಿಟ್ಟಿರೋದಿಲ್ಲ. ನಾನೇನ್ ಮಾತಾಡ್ಲಿ? ನನಗೆ ಭಯ. ನಿಮ್ಮಿಬ್ಬರನ್ನ ಕಳ್ಸಿದ್ದು ಮಾತಾಡ್ಲಿ ಅಂತ ಭಯ ಪಟ್ಕೊಂಡು ಸುಮ್ಮನೆ ಇರೋದಕ್ಕಲ್ಲ. ನಿನ್ಗೂ ನಾಚಿಕೆ, ಅವ್ರಿಗೂ ನಾಚಿಕೆ. ಸರಿ ಹೋಯ್ತು. ಅವರು ನನ್ನ ಒಪ್ಕೊಂಡಿರ್ತಾರೆ ಅಲ್ವಾ? ನಿನ್ನನ್ನು ನೋಡಿ ಒಪ್ಕೊಂಡಿರ್ಬೋದು, ಆದರೆ ನಿನ್ನ ಸಮಸ್ಯೆ ಗೊತ್ತಾದರೆ ಒಪ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ನೋಡು, ನಿನ್ನ ಸಮಸ್ಯೆ ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕು. ಮುಂದೆ ಗೊತ್ತಾಗಿ ಪ್ರಾಬ್ಲಮ್ ಆಗೋದಕ್ಕಿಂತ ನೀನು ಒಪ್ಕೊಂಡ್ಬಿಡೋದು ಒಳ್ಳೆಯದು. ನಾನು ಮಾತಾಡುವಾಗ ಅವ್ರಿಗೆ ಗೊತ್ತಾಗಿರುತ್ತಲ್ವಾ? ನೀನು ಭಯಕ್ಕೆ ತೊದಲಿರ್ತೀಯ ಅಂತ ಅಂದ್ಕೊಂಡಿರ್ತಾರೇನೋ. ನೋಡೋಣ, ಕಾಲ್ ಮಾಡ್ತೀನಿ ಅಂದಿದ್ದಾರಲ್ವಾ? ನೋಡೋಕೆ ಇಷ್ಟು ಸಖತ್ತಾಗಿದ್ದಾನೆ ಅಂತವನು ಈ ವೈಶಾಲಿ ಅಂತವಳು ಏನಕ್ಕೆ ಮದುವೆ ಆಗ್ತಾನೆ? ಎಸ್, Can I call you now? No, not now. Only chatting. I want to tell you something. Tell me.
My sister has ವೀರಾಂಜನೇಯ ಕಾಪಾಡ. ಸುಶೀಲಾ, ಸುಶೀಲಾ, ಹಾ ನಾನು ಹೋಗಿ ಬರ್ತೀನಿ. ಅವ್ರು ಬಂದು ಹೋಗಿ 2 ದಿನ ಆಯಿತು. ಹೋಗಿ ಸುದ್ದಿ ತಿಳಿಸ್ತೀವಿ ಅಂತಂದು ಇನ್ನೂ ಏನು ಸುದ್ದಿ ಇಲ್ಲ. ನೀವೇ ಹೋಗಿ ಒಂಚೂರು ವಿಚಾರಿಸ್ಕೊಂಬನ್ರಿ. ಅವರೇ ಫೋನ್ ಮಾಡಿ ಹೇಳ್ತೀವಿ ಅಂದಿದ್ರಲ್ಲ ಅಂತ ನಾನು ಸುಮ್ಮನಾದೆ ಕಣೆ. ಅವ್ರು ಫೋನ್ ಮಾಡಿ ತಿಳಿಸ್ತೀನಿ ಅಂತಂದ್ರು ಅಂತ ನಾವು ಸುಮ್ಮನೆ ಇದ್ಬಿಟ್ರೆ ಆಗತ್ತೇನೋ? ನೋಡು, ನಾವು ಹೆಣ್ಣು ಹೆತ್ತೋರು. ನೀನೇ ಒಂದು ಮಾತು ಫೋನ್ ಮಾಡಿ ವಿಷಯ ಏನು ಅಂತ ಕೇಳು. ಸರಿ ಅಮ್ಮ, ಈಗಲೇ ಫೋನ್ ಮಾಡಿ ಕೇಳ್ತೀನಿ. ಹ್ಞೂ. ಹಲೋ, ನಾನು ರಾಜಾರಾಮ್ ಮಾತಾಡ್ತಿರೋದು. ಹಾಂ, ಅದೇ ನೀವು ಫೋನ್ ಮಾಡಿ ವಿಷಯ ತಿಳಿಸ್ತೀವಿ ಅಂದಿದ್ರಲ್ಲ. ಹೌದಾ? ಸರಿ ಸರಿ ಸರಿ, ಆಯಿತು, ನಮಸ್ಕಾರ. ನೀವು ಏನು ಹೇಳ್ತಿರೋ ಅಂತ ನಮಗೆ ಆತಂಕ ಆಗಿತ್ತು. ನೀವು ಮತ್ತೆ ಬರ್ತೀವಿ ಅಂದಮೇಲೆ ನಮಗೆ ಸ್ವಲ್ಪ ಸಮಾಧಾನ ಆಯಿತು. ನೋಡಿ ರಾಜಾರಾಮ್ ಅವರೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತ ನಾವು ಬಂದಿದ್ದೀವಿ. ನಿಮ್ಮ ಮಗಳಿಗೆ ಮಾತಾಡೋದ್ರಲ್ಲಿ ಸಮಸ್ಯೆ ಇದೆ ಅಂತ ನೀವು ಯಾಕೆ ಹೇಳಿಲ್ಲ? ಯಾಕದನ್ನು ನಮ್ಮಿಂದ ಮುಚ್ಚಿಟ್ರಿ? ಆ ವಿಷಯನ ನಿಮ್ಮ ಹತ್ರ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನಮಗಿರಲಿಲ್ಲ. ಆದರೆ ಅದನ್ನು ಹೇಗೆ ನಿಮ್ಗೆ ತಿಳಿಸೋದು ಅಂತ ಯೋಚಿಸ್ತಿದ್ದೆ. ಆ ಸಂದರ್ಭಕ್ಕೋಸ್ಕರ ಕಾಯ್ತಾ ಇದ್ದೆ. ಸಂದರ್ಭ ಏನ್ರಿ ಬರೋದು? ಮದುವೆ ಎಲ್ಲ ಮುಗಿದ್ಮೇಲೆ ಬರುತ್ತಾ? ಅದು ಹಾಗಲ್ಲ. ಅಲ್ಲ ರೀ, ನೀವು ಒಳ್ಳೆ ಜನ, ಒಳ್ಳೆ ಸಂಸ್ಕಾರವಂತರು ಅಂತ ನಂಬಿ ಬಂದರೆ ನಮಗೆ ಮೋಸ ಮಾಡಿಬಿಟ್ರಲ್ರಿ. ನೋಡಿ, ಸತ್ಯ ಇವತ್ತಲ್ಲ ನಾಳೆ ಗೊತ್ತಾಗಲೇಬೇಕು. ಮುಚ್ಚಿಟ್ಟೇನು ಪ್ರಯೋಜನ? ನಮ್ಮ ವೈಶಾಲಿ ಮಾತಾಡುವಾಗ ಸ್ವಲ್ಪ ತೊದಲ್ತಾಳೆ ಅಷ್ಟೇ. ಆದರೆ ಅವಳು ಅಪರಂಜಿ ಅಂತ ಹುಡುಗಿ. ನಿಮ್ಮ ಮನೆಗೆ ಬಹಳ ಒಳ್ಳೆ ಹೆಸರು ತರ್ತಾಳೆ. ಅದಕ್ಕೆ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಾವು ನಿಮ್ಮ ಸಂಬಂಧನ ಬೆಳೆಸ್ತೀವಿ. ಆದರೆ ನಮ್ಮ ಮಗ ಇಷ್ಟಪಟ್ಟಿರೋದು ನಿಮ್ಮ 2ನೇ ಮಗಳು. ಅವಳನ್ನಾದ್ರೆ ನಾವು ಸೊಸೆ ಮಾಡ್ತೀವಿ. ಕ್ಷಮಿಸಿ, ದೊಡ್ಡ ಮಗಳನ್ನ ಮನೇಲಿ ಇಟ್ಕೊಂಡು ಚಿಕ್ಕ ಮಗಳನ್ನ ಮದುವೆ ಮಾಡೋ ಪದ್ಧತಿ ನಮ್ಮಲ್ಲಿಲ್ಲ. ಹಾಗೇನಾದರೂ ಮಾಡಿದರೆ ಜನ ನಮ್ಮನ್ನು ತಪ್ಪು ತಿಳ್ಕೊತಾರೆ. ಆದರೆ ನಮಗೆ ನಮ್ಮ ಮಗನ ಸಂತೋಷ ಮುಖ್ಯ ಅಲ್ವೇನ್ರಿ? ಹಾಗಲ್ಲ, ತನ್ನನ್ನು ನೋಡೋಕೆ ಅಂತ ಬಂದು ಹುಡುಗ ತನ್ನನ್ನು ಬಿಟ್ಟು ತನ್ನ ತಂಗಿನ ಮದುವೆ ಆಗ್ತಾನೆ ಅಂದರೆ ಯಾವ ಹುಡುಗಿ ತಾನೇ ಸಹಿಸ್ಕೋತಾಳೆ ಹೇಳಿ? ಹಾಗಂತ ನಾಲ್ಗೆ ತೊದಲೋಣ ಕಟ್ಕೊಂಡು ನಾವು ಸಹಿಸ್ಕೋಬೇಕಂದ್ರೆ? ನೋಡಿ, ನಿಮಗೆ ನಮ್ಮ ಹುಡುಗಿ ಇಷ್ಟ ಇಲ್ಲದಿದ್ರೆ ಕೇಳ್ಬಿಡಿ. ಮಾತಿಗೂ ಅವಳು ತೊದಲ್ತಾಳೆ ಅಂತ ಹಗ್ಗಿಸ್ ಮಾತಾಡಬೇಡಿ. ಸರಿ, ಹಾಗಾದ್ರೆ ಇಬ್ಬರನ್ನು ಮನೇಲಿ ಇಟ್ಕೊಳ್ಳಿ. ನಮ್ಗೇನು ಬೇರೆ ಸಂಬಂಧಕತೆ ಇಲ್ವೇನ್ರಿ? ಏಯ್ ನಡಿಯ, ಮುಖ ಏನ್ ನೋಡ್ತೀಯ? ನಡಿಯ, 1000 ಹೆಣ್ಣು ಸಿಕ್ತು, ನಡಿ. ಸೀಮ್ಯಾಗಿಲ್ಲ ಸಂಬಂಧ ಇವ್ರದು. ಇವ್ರಿಲ್ಲ ಅಂದ್ರೆ ಇವ್ರ ಅಪ್ಪನಂತ ಸಂಬಂಧ ಬರುತ್ತೆ ನಮಗೆ. ಈ ಜೀವನ ಅನ್ನೋದೇ ಹಾಗೆ, ನಾವು ಅನ್ಕೊಳ್ಳೋದೊಂದು, ಅದು ನಡೆಯೋದು ಇನ್ನೊಂದು. ವೈಶಾಲಿನ ನೋಡೋಕೆ ಬಂದ ರವಿತೇಜ ಅವಳನ್ನ ರಿಜೆಕ್ಟ್ ಮಾಡಿ ಅವಳ ತಂಗಿನ ಇಷ್ಟಪಡ್ತಾನೆ. ಅವನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅವನು ತಗೊಂಡಿರೋ ನಿರ್ಧಾರ ತಪ್ಪೇನಿಲ್ಲ. ಯಾಕಂದರೆ ರಾಜಶ್ರೀ ನೋಡೋಕೆ ಚೆನ್ನಾಗಿರ್ತಾಳೆ. ಈಗಿನ ಕಾಲದ ಎಜುಕೇಟೆಡ್ ಹುಡುಗರು ಹೇಗೆ ಇಷ್ಟಪಡ್ತಾರೋ ಹಾಗಿರ್ತಾಳೆ. ವೈಶಾಲಿ ನೋಡೋಕೆ ಮುದ್ದಾಗಿದ್ರು ತನ್ನನ್ನು ತಾನು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅನ್ನೋದು ಅವಳಿಗೆ ಗೊತ್ತಿರಲ್ಲ. ಜೊತೆಗೆ ಮಾತನಾಡೋ ಸಮಸ್ಯೆ ಬೇರೆ ಯಾವುದೇ ಹುಡುಗ ಆಗಿದ್ರೂ ಇದೇ ತೀರ್ಮಾನ ತಗೊಳ್ತಿದ್ದ. ಆದರೆ ವೈಶಾಲಿ ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಅವ್ರಿಗಾಗಿರೋ ನೋವೇನು ಅನ್ನೋದು ಅರ್ಥ ಆಗುತ್ತೆ. ಇಲ್ಲಾಗಿರೋದು ಅದೇ. ಹಾಗಿದ್ರೆ
ವೈಶಾಲಿ ಮದುವೆನೇ ಆಗಲ್ವಾ? ಈ ರವಿತೇಜ ರಾಜಶ್ರೀ ಮದುವೆ ಮಾತುಕತೆ ಎಲ್ಲಿ ತನಕ ಬಂದು ನಿಲ್ಲುತ್ತೆ? ಅಮ್ಮ, ನಾನೊಂದು ಮಾತು ಕೇಳಲ್ಲ? ಏನು? ರವಿತೇಜ ಅವ್ರನ್ನ ನನ್ನ ಮದುವೆ ಆಗೋದ್ರಲ್ಲಿ ತಪ್ಪೇನಿದೆ? ಏನು ಹೇಳ್ತಾ ಇದೆಯಾ ನೀನು? ರವಿತೇಜ ಅವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಅಂತಲ್ಲ, ಜೊತೆಗೂ ನನಗೂ ಅವ್ರಿಗೂ ಮ್ಯಾಚ್ ಆಗುತ್ತೆ ಅನಿಸ್ತು, ಅದಕ್ಕೆ ಕೇಳಿದೆ. ಬುದ್ಧಿಗಿದ್ದಿ ನೆಟ್ಟಿಗಿದ್ಯಾ ಇಲ್ವಾ ನಿಗೆ? ಒಂದು ರೀತಿ ನೀತಿ ಬೇಡ ಮಾತಾಡೋದಕ್ಕೂ. ರಾಜಶ್ರೀ, ಮೊದಲು ನಿಮ್ಮ ಅಕ್ಕ ವೈಶಾಲಿ ಮದುವೆ ಆಗ್ಬೇಕಲ್ವಾ? ಜೊತೆಗೆ ನಾವ್ ಈಗ ಹೋಗಿ ಅವ್ರ ಜೊತೆಗೆ ಸಂಬಂಧ ಬೆಳೆಸ್ತೀವಿ ಅಂತ ಕೇಳಿದ್ರೆ ನಮಗೆ ಮರ್ಯಾದೆ ಇರುತ್ತಾ? ಅವ್ರಿಗೆ ನಮ್ಮ ಸಂಬಂಧ ಇಷ್ಟ ಆಗಿರೋದ್ರಿಂದ ತಾನೇ ಮತ್ತೆ ಬಂದಿದ್ದು. ರವಿತೇಜ ಅವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಅಂದರೆ ಅವರಿಂದ ಸಮಸ್ಯೆ ಏನು ಬರುತ್ತೆ? ನೀನೇನೆ ಅಲ್ಲ ಅಕ್ಕನ ಮನೇಲಿ ಇಟ್ಕೊಂಡು ತಂಗಿಗೆ ಮದುವೆ ಮಾಡಬೇಕು ಅಂತೀಯ? ಅವಳ ಜೀವನ ಹಾಳಾಯ್ತು ಅಂತ ನನ್ನ ಸಂತೋಷನೂ ಹಾಳು ಮಾಡ್ಕೊಳಕ್ಕಾಗತ್ತಾ? ನೀವುಗಳು ನನ್ನ ಬಗ್ಗೆನೂ ಯೋಚನೆ ಮಾಡಬೇಕಾಗತ್ತೆ. ನಾನು ಈ ಮನೆ ಮಗಳೇ. ಹಾಗಲ್ಲ ಮಗಳೇ. ಅಪ್ಪ, ನನ್ನಿಂದ ಇವಳು ಸಂತೋಷ ಹಾಳಾಗೋದು ಬೇಡ. ಇವಳು ಇಷ್ಟಪಟ್ಟವನ ಜೊತೆನೆ ಇವಳು ಮದುವೆ ಆಗಲಿ. ನನ್ನ ಹಣೆಯಲ್ಲಿ ಬರ್ದಿದ್ರೆ ನನಗೆ ಮದುವೆ ಹಾಗೆ ಆಗುತ್ತೆ. ಸರಿ ಮಗಳೇ, ನೀನೇ ಈ ರೀತಿ ಹೇಳಿದ್ಮೇಲೆ ನಾನು ನಿನಗೆ ಇನ್ನೇನು ಹೇಳಲಿ? ಆಯ್ತು. ಸದ್ಯ ಎಲ್ಲಿ ಮದುವೆ ನಡೆಯೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನೀನ್ ಧೈರ್ಯ ಮಾಡಿದ್ದಕ್ಕಾಯ್ತು. ನಮಗೆ ಬೇಕಾಗಿದ್ದು ಪಡ್ಕೋಬೇಕು ಅಂದರೆ ನಾವು ಧೈರ್ಯ ತೋರಿಸ್ಲೇಬೇಕು, ಇಲ್ಲ ಅಂದರೆ ಜೀವನ ಪರ್ಯಂತ ಅಳ್ತಾ ಕೂರ್ಬೇಕಾಗತ್ತೆ. ನಮ್ಮ ವೈಶಾಲಿ ಥರ. Cheers. ವೈಶಾಲಿ, ನಾ ರವಿತೇಜ ಅವ್ರನ್ನ ಮದುವೆ ಆಗೋದು ನಿಂಗೇನು ಬೇಜಾರಿಲ್ಲ ತಾನೆ? ಅವ್ರನ್ನ ಮದುವೆ ಆಗೋ ಅದೃಷ್ಟ ನಿನಗೆ ಇರುವಾಗ ನೀನೇ ಮದುವೆ ಆಗೋದು ಸರಿ. ನನಗೆ ನಿಜವಾಗ್ಲೂ ಖುಷಿ ಇದೆ. ಗೀತಾ, ಅವ್ಳಿಗೊಂಚೂರು ಅಲಂಕಾರ ಮಾಡ್ಕೊಳಕ್ಕೆ ರೆಡಿ ಮಾಡು. ಪುರೋಹಿತ್ರೆ, ತಗೊಳ್ಳಿ, ಆ ಕಡೆ 2 ದಾರ ಅಲ್ಲಿ ಇಟ್ಕೊಡಿ. ಶೀಲಾ, ಏನಿದೆ? ಗಂಡಿನ ಕಡೆಯವ್ರು ಬಂದ್ರ ನೋಡು. ಹಾ, ನೋಡ್ತೀನಿ. ರೀ, ಬಂದಿ ಇಲ್ಲಿ? ಏನೇ? ಗಂಡಿನ ಕಡೆ ಇನ್ನು ಬಂದಿ ಇಲ್ವಂತ್ರಿ? ಫೋನ್ ಮಾಡಿದ್ದೆ ಕಣೆ, ಸರಿಯಾಗಿ ಕೇಳಿಸ್ತಿಲ್ಲ. ಬಹುಶಃ ಬರ್ತಿರ್ಬೋದು. ಎಲ್ಲ ವ್ಯವಸ್ಥೆ ಆಗಿದ್ಯಾ? ಹಾ, ಎಲ್ಲ ಮಾಡಿದ್ರು. ಮದುವೆ ಸಿಂಪಲ್ ಆಗಿ ಮಾಡಿದ್ರು, ಶಾಸ್ತ್ರೋಕ್ತವಾಗಿ ಆಗ್ಬೇಕು. ಪುರೋಹಿತ್ರೆ, ಬಂದ್ರು ಅಂತ ಕಾಣುತ್ತೆ. ಆರ್ತಿ ಆರ್ತಿ ಆರ್ತಿ, ಬೇಗ 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 ಬೇಗ. ನಮಸ್ಕಾರ. ಬನ್ನಿ ಬನ್ನಿ, ಪ್ರಯಾಣ ಸುಖಕರವಾಗಿತ್ತ? ಅಯ್ಯೋ, ಏನಾಗ್ತಾ ಇದೆ? ಅಮ್ಮ, ಏನಾಯ್ತು ಇವ್ರಿಗೆಲ್ಲ? ಅಮ್ಮ, ಯಾರಾದ್ರೂ ಡಾಕ್ಟರ್ ಫೋನ್ ಮಾಡ್ರಪ್ಪ. ಡಾಕ್ಟರ್ ಬಂದ್ರೆ ಏನ್ರಿ ಮಾಡ್ತಾರೆ? ಇಷ್ಟೊಂದು ಜನ ಆಸ್ಪತ್ರೆಗೆ ಇಟ್ಕೊಂಡು ಹೋಗ್ರಿ. ತಗೊಳ್ರಿ, ಆಸ್ಪತ್ರೆಗೆ ಇಟ್ಕೊಂಡು ಹೋಗಿ. ಬನ್ರಿ, ಹೇಳಮ್ಮ ಹೇಳಮ್ಮ. ನಿಧಾನ 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 ಹೋಗಿ. ಬಮ್ಮ 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 ಹೋಗ್ರಿ. ನಮ್ದೇ ಟೆಂಪೋ ಟ್ರಾವೆಲರ್ಗೆ ಹಾಕ್ರಿ, ನಮ್ಮ ಟಿಟಿಗೆ. ಬನ್ನಿಮ್ಮ, ಹೇಳಿಮ್ಮ, ಹೇಳಿ ಹೇಳಿ. ಇಟ್ಕೊಳ್ಳಿ ಎಲ್ಲ ಎತ್ಕೊಂಡು ಬನ್ನಿ. ಏನಾಗಲ್ಲ ಬಾಬಾ.
ಹಾಳದ್ದು ನಮ್ಮ ಮದ್ವೆ ನಡಿವಾಗ್ಲೇ ಹೀಗಾಗ್ಬೇಕಾ? ಅದ್ಯಾವ ಪಾಪಿಗಳು ಕಣ್ ಬಿದ್ದಿತ್ತೋ ಏನ್ ಕತೆ? ರೀ, ನಾವು ಮತ್ತೆ ಈ ಸಂಬಂಧ ಬೆಳೆಸಲೇಬಾರ್ದಾಗಿತ್ತು. ಹೌದು. ಹಲೋ ರೀ, ಹೌದಾ? ಅಜ್ಜಿ, ಏನಮ್ಮ, ಮದುವೆಗೆ ಬಂದವ್ರು ನಮ್ ಕಡೆ ಇಬ್ರು ನೆಂಟರು ಸತ್ತೋಗ್ಬಿಟ್ರಲ್ರಿ? ನಮ್ಮ ಮತ್ತೆನೂ ಸತ್ತೋದ್ರಲ್ರಿ? ಅಲ್ಲಮ್ಮ, ಮದುವೆಗೆ ಬಂದವ್ರಿಗೆಲ್ಲ ಅದೇನ್ ಯಾಕೆ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರಿ? ಮದುವೆ ಮನೆನಾ ಸ್ಮಶಾನನ? ಹೋಗಿ ಹೋಗಿ ನಿಮ್ಮಂತ ಸಮ್ಮತ ಮಾಡ್ತವಲ್ಲ, ನಾವು ಚರ್ಚಿಕೋಬೇಕು. ಒಳ್ಳಿಕ್ಕೆ ನಾವಿಬ್ರು ನನ್ನ ಮಗ ಸಾಯ್ಲಿಲ್ಲ, ಒಳ್ಳೇದಾಯ್ತು. ಬರೋ ಬರಲಿ, ಬರಲೇ ಮುಚ್ಕೊಂಡು. ಇದು ಬೇರೆ ಕೇಳಿ ಇವನಿಗೆ. ಬರಲೇ, ಬರ ನೀನು, ಏನ್ ಮುಖ ನೋಡ್ತೆ? ಶುಭ ಕಾರ್ಯಕ್ಕೆ 108 ವಿಘ್ನ ಅಂತಾರೆ. ಅದು ಇದೇನೆ. ವೈಶಾಲಿ ಮದುವೆ ಮಾಡಕ್ ಹೊರಟ ರಾಜಾರಾಮ್ಗೆ ಕೊನೆಗೆ ಕಿರಿ ಮಗಳು ಮದುವೆ ಮಾಡೋ ಪರಿಸ್ಥಿತಿ ಉಂಟಾಗುತ್ತೆ. ಸರಿ, ಹೇಗಾದರೂ ಆಗಲಿ ಮದುವೆ ಮಾಡೋಣ ಅಂತ ಹೊರಡ್ತಾರೆ. ಆದರೆ ಆ ಮದುವೆ ಮನೆ ಸ್ಮಶಾನ ಆಗುತ್ತೆ. ಆ ಕಾರಣಕ್ಕೆ ಮದುವೆನೂ ನಿಂತೋಗುತ್ತೆ. ಹೀಗಾಗ ಕಾರಣ ಆದರೂ ಏನು? ಮದುವೆ ಮನೆಯಲ್ಲಿ ಬಾದಾಮಿ ಹಾಲು ಕುಡ್ದೋರು ಹೊಟ್ಟೆ ಉರಿ ಅಂತ ಕಿರ್ಚಿದ್ಯಾಕೆ? ಅದರಲ್ಲಿ ಸಾಯೋ ಅಂಥದ್ದು ಏನಿತ್ತು? ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಪೊಲೀಸರು ವಿಚಾರಣೆಗೆ ಅಂತ ವೈಶಾಲಿ ಮನೆಗೆ ಹೋಗ್ತಾರೆ. ಬಾದಾಮಿ ಹಾಲು ಕುಡ್ದಿದ್ರಿಂದ ಹೀಗಾಯಿತು ಅಂತಾರೆ. ಆಗ ಪೊಲೀಸರು ಆ ಹಾಲಿನ ಸ್ಯಾಂಪಲ್ನ ಲ್ಯಾಬ್ಗೆ ಟೆಸ್ಟ್ಗೆ ಅಂತ ಕಳಿಸ್ತಾರೆ. ಮುಂದೆ ಲ್ಯಾಬ್ ರಿಪೋರ್ಟ್ ಬಂದಿದೆ. ಇದ್ರ ಪ್ರಕಾರ ಬಾದಾಮಿ ಹಾಲಿನಲ್ಲಿ ಪಾಯ್ಸನ್ ಮಿಕ್ಸ್ ಆಗಿದೆ. ವಿಷಾನ? ಹೌದು. ಇದು ಎಲ್ಲ ಒಂದಿಷ್ಟು ಹಿಡಿದಲೆ ಹಾಕಿರ್ಬೋದು ಅಂತ ಅಲ್ಲ, ಯಾರೋ ಬೇಕು ಅಂತಾನೆ ಮಿಕ್ಸ್ ಮಾಡಿರೋರು. ಮದುವೆ ಮನೇಲಿ ಯಾರು ಆ ಥರ ಮಾಡ್ತಾರೆ ಸರ್? ನಿಮಗೆ ಆಗ್ದವರು ಅಥವಾ ನಿಮ್ಮ ಮಗಳು ಮದುವೆನ ತಡಿಬೇಕು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಯಾರಾದರೂ ಇರ್ಬೋದಾ? ನೋಡಿ, ಅಂಥವ್ರು ಯಾರಾದರೂ ಇದ್ದರೆ ನೆನಪಿಸ್ಕೊಡಿ. ಇಲ್ಲ ಸರ್, ಅಂಥವ್ರು ಯಾರೂ ಇಲ್ಲ ಸರ್. ಮದುವೆ ವಿಚಾರದಲ್ಲಿ ನೀವು ಯಾರ ಜೊತೆನಾದರೂ ಮಾತುಕತೆ ಆಡಿದ್ರಾ? ನಮ್ಮೂರಿನ ಅಡುಗೆ ಕಾಂಟ್ರಾಕ್ಟರ್ ಸೀತಾರಾಮ್ ಅಂತ ಒಬ್ಬರು, ಅವ್ರಿಗೆ ಅಡುಗೆ ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೊಂಡು ಹೋಗಿದ್ರು. ಆದರೆ ಅವ್ರು ಈ ಮಟ್ಟಕ್ಕೆ ದ್ವೇಷ ಸಾಧಿಸೋಕೆ ಸಾಧ್ಯ ಇಲ್ಲ ಸರ್. ಅಂದಾಗೆ ನಿಮಗೆ ಯಾರಾದರೂ ಆಗದೆ ಇರೋರು ಇರ್ಬೋದಾ? ಚೇಚೆ, ಅಂಥವ್ರು ಯಾರೂ ಇಲ್ಲ ಸರ್. ಸರಿ, ನೀವೇನು ಹೊರಡೆ, ಬೇಕಾದಾಗ ಹೇಳಿ ಕಳಿಸ್ತೀನಿ. ಸರಿ ಸರ್, ಬರ್ತೀವಿ ಸರ್. ರೀ, ಆ ಸೀತಾರಾಮನ್ನು ವಿಚಾರಿಸ್ರಿ. ಅಂದಹಾಗೆ ರಾಜಶ್ರೀಗೆ ಕಾಲೇಜ್ನಲ್ಲಿ ಯಾರಾದರೂ ಆಗದೆ ಇರೋರು ಇರ್ಬೋದಾ ಅನ್ನೋದನ್ನು ಕೂಡ ವಿಚಾರಿಸಿ. ಎಸ್ ಸರ್. ಅಜ್ಜಿ, ಯಾಕಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಿ? ನಮ್ಗ ಮದ್ವೆ ಆಗೋವರೆಗೂ ನಮ್ಮನ್ನೆಲ್ಲ ಬಿಟ್ಟು
ಹೋಗಲ್ಲ ಅಂದಿದ್ರಿ. ವೈಶಾಲಿ, ಸಮಾಧಾನ ಮಾಡ್ಕೊ. ನಿನ್ ಮನ್ಸಲ್ಲಿ ದುಃಖ ಇಟ್ಕೊಂಡು ನಂಗೆ ಸಮಾಧಾನ ಮಾಡ್ತಿದ್ಯಾ? ನಿನ್ ಮದ್ವೆ ನಿಂತು ಹೋಗಿ ನಿನ್ಗೆ ಎಷ್ಟು ದುಃಖ ಆಗಿದೆ ಅಂತ ನಂಗೆ ಗೊತ್ತು ಕಣೆ. ಆದ್ರೆ ಏನ್ ಮಾಡೋದು? ನನಗೆ ಈ ಮದುವೆ ವಿಚಾರದ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಬೇಕು. ಏನೇನು ನಡೀತು ಅಂತ ಹೇಳಿ. ಸರ್, ಅವರು ಮೊದಲು ನಮ್ಮ ದೊಡ್ಡ ಮಗಳನ್ನ ನೋಡೋಕೆ ಅಂತ ಬಂದಿದ್ರು ಸರ್. ಆದರೆ ನಮ್ಮ ಮಗ ಇಷ್ಟಪಟ್ಟಿರೋದು ನಿಮ್ಮ ಎರಡನೇ ಮಗಳು. ರವಿತೇಜ ಅವ್ರಿಗೆ ನಾನು ಇಷ್ಟ ಆಗಿದ್ದೀನಿ ಅಂದ್ರಲ್ಲ, ಜೊತೆಗೂ ನನಗೂ ಅವ್ರಿಗೂ ಮ್ಯಾಚ್ ಆಗುತ್ತೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಮೊದಲು ನಮಗೆ ಇಷ್ಟ ಇರಲಿಲ್ಲ, ಆದರೆ ಇವಳು ಹಠ ಹಿಡಿದ್ಲು ಅಂತ ಆಮೇಲೆ ನಾವೇ ಒಪ್ಕೊಂಡ್ವಿ. ಏನಮ್ಮ, ನಿನಗೆ ಈ ಮದುವೆ ನಿಜವಾಗ್ಲೂ ಇಷ್ಟ ಆಯ್ತಾ? ಹೌದು ಸರ್. ಅದು ಸರಿ, ಮಾರ್ಚ್ 1ನೇ ತಾರೀಕು ಸಂಜೆ 5 ಗಂಟೆಗೆ ನೀನು ಎಲ್ಲಿದ್ದೆ? ನಾನು ಸರಿ ಬಿಡು, ನಾನೇ ಹೇಳ್ತೀನಿ. ಆವತ್ತು ನೀನು ಫರ್ಟಿಲೈಸರ್ ಅಂಗಡಿಗೆ ಹೋಗಿ ನನ್ನ ಪಾಯ್ಸನ್ ತಂದೆ ಅಲ್ವಾ? ಸರ್, ಇವಳು ಪಾಯ್ಸನ್ ಯಾಕೆ ತರ್ತಾಳೆ ಸರ್? ಅದನ್ನ ಈಕೆ ಬಾಯಿನಲ್ಲೇ ಕೇಳಿ. ಹೇಳಮ್ಮ, ಹೇಳೋ. ಅವತ್ತು ನೀನ್ ಯಾಕೆ ಅದನ್ನ ವಿಷ ಆಗ್ತೆ? ನಿನಗೇನೆ ಬಂದಿತ್ತು? ಮಾತಾಡಮ್ಮ, ಯಾಕೆ ಹಾಗೆ ಮಾಡಿದೆ? ವೈಶಾಲಿ, ನಿನ್ನ ತಂಗಿ ಮದುವೆಗೆ ನೀನೇ ಒಪ್ಪಿಗೆ ಕೊಟ್ಟೆ, ಮತ್ ನೀನೇ ಯಾಕೆ ವಿಷ ಆಗ್ತೆ? ಏನಮ್ಮ ರೀಸನ್ನು? ನಾನು ರವಿನ ಇಷ್ಟ ಅವಳಿಗೆ ಮಾತಾಡೋಕ್ಕೂ ಬರಲ್ಲ, ತೊದಲ್ತಾಳೆ. ಅವಳಿಗೆ ರೊಮ್ಯಾಂಟಿಕ್ ಆಗಿರೋಕ್ಕೂ ಬರಲ್ಲ, ಜೊತೆಗೆ ಪೆದ್ದಿ. ಅವಳ ಮದುವೆ ಆದ್ರೆ ನಿಮ್ಗೆ ಯಾವ ಸುಖ ಸಂತೋಷನೂ ಸಿಗಲ್ಲ. ರಾಜಿ ನನ್ನ ತಂಗಿಯಾಗಿ ನನ್ನ ಬಗ್ಗೆನೆ ಹೀಗೆಲ್ಲ ಹೇಳಿದ್ಯಾ? ಹೇಗಾದ್ರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತ, ಅದಕ್ಕೆ ಪಾಯ್ಸನ್ ಪುಡಿ ತಂದು ಬಾದಾಮಿ ಪುಡಿಯೊಳಗೆ ಮಿಕ್ಸ್ ಮಾಡಿದೆ.
ಇದರಿಂದ ಹೊಟ್ಟೆ ನೋವು ಬಂದು ಮದ್ವೆ ನಿಲ್ಲುತ್ತೆ ಅನ್ಕೊಂಡಿದ್ದೆ. ಏನು ಮಾಡಕ್ ಹೋಗಿ ಏನೋ ಆಗೋಯ್ತು. ನಿನ್ ಮನಸ್ಸಲ್ಲಿ ಇಷ್ಟೊಂದು ದ್ವೇಷ ತುಂಬಿದೆ ಅಂತ ಗೊತ್ತಿರ್ಲಿಲ್ಲ ಕಡೆ. ನಿನ್ನ ತಂಗಿ ಮಾಡಿದ ಒಂದೇ ಒಂದು ತಪ್ಪಿಗೆ ನೀನಿನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ನಿಮ್ಮ ಅಜ್ಜಿ ಜೀವನ ತೆಗೆದ್ಬಿಟ್ಟಿದೆಯಲ್ಲೇ. ಯಾಕೆ ಬಂತು ನಿನಗೆ ದುರ್ಬುದ್ಧಿ? ನಾನು ಯಾವ ಮುಖ ಉತ್ಕೊಂಡು ಓಡಾಡ್ಲೆ ಇವಾಗ? ಇಂಥವ್ರೊಬ್ರು ನನ್ನ ಮಗಳಾಗ ಹುಟ್ಟಿದ್ಲು ಅಂತ ನಾನು ಹೇಗೆ ಹೇಳ್ಕೊಳ್ಳಿ? ಇಲ್ಲ ಇಲ್ಲ, ನನ್ನಿಂದ ಆಗಲ್ಲ, ನನ್ನಿಂದ ಆಗಲ್ಲ. ನಾನು ಮಾಡಿದ ತಪ್ಪಿಗೆ ನನಗೆ ನೇರವಾಗಿ ಶಿಕ್ಷೆ ಕೊಡ್ಬೋದಿತ್ತು. ಅದನ್ನ ಬಿಟ್ಟು 4 ಜನರ ಪ್ರಾಣ ಹೋಗಿದೆ. ಇನ್ನು ಬಹಳಷ್ಟು ಜನ ಜೀವ ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇದ್ದಾರೆ. ಇದು ಅಂತಿಂತ ಅಪರಾಧ ಅಲ್ಲ, ಅದು ಒಂದು ಹೆಣ್ಣಾಗಿ. ಸಾರಿ ಸರ್, ನಿಮಗೆ ಈ ಸ್ಥಿತಿ ಕಟ್ಟು. ಕರ್ಕೊಡ್ರಿ ಬಾಮ್ಮ. ಕೇಳೋಕ್ಕೆ ಭಯಂಕರವಾಗಿದೆ ಅಲ್ವಾ? ವೈಶಾಲಿ ಅಂತಹ ಮುಗ್ಧ ಮರ್ಯಾದ ಹುಡುಗಿ ಮನಸ್ಸಲ್ಲಿ ಇಂಥ ರಾಕ್ಷಸ ಗುಣ ಇದೆ ಅಂದರೆ ನಂಬಕ್ಕೆ ಕಷ್ಟ ಆಗುತ್ತೆ. ಪರಿಸ್ಥಿತಿ ಅನ್ನೋದು ಮನುಷ್ಯನ ಯಾವ ಸ್ಥಿತಿಗೆ ಯಾವ ಹಂತಕ್ಕೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಆದರೆ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಪರಿಸ್ಥಿತಿನ ನಿಭಾಯಿಸುವಂಥ ಗಟ್ಟಿತನನ ನಾವು ಬೆಳೆಸ್ಕೋಬೇಕು. ಆಗ ಇಂಥ ಅನಾಹುತಗಳು ತಪ್ಪುತ್ತೆ.